ಸೊ ನೆಕ್ಸ್ಟ್ ಡೇ ನನಗೆ ಭಾಳ ಅಂದ್ರೆ ಭಾಳ ಹೊಸ ಆಲತ್ತದ, ಅದಕ್ಕೆ ನಾನು ಚಕ್ಲಿ ರೆಸಿಪಿ ಮಾಡ್ಲತ್ತಿದ್ದೀನಿ. ಟ್ರೆಂಡಿಂಗ್ನಾಗ ನಡೆದಿದ್ದು. ಸೊ ಇಲ್ಲಿ ನಾನು ಖಜೂರನ್ನು ತೊಗೊತಿದ್ದೀನಿ. 7 to 4 ಇಲ್ಲ 7 to 8 ಆಟ್ ತೊಗೊತಿದ್ದೀನಿ ನೋಡಿರಿ. ಫಸ್ಟ್ ಅದ್ರ ಒಳಗಿನ ಬೀಜ ತೆಗೆದು ಹಾಕಬೇಕು ಮಿಕ್ಸಿ ಗ್ರೈಂಡರ್ನ. ನೀವು ನೋಡಿರಿ ತೆಗೆದು. ಸೊ ಅದಾದ್ಮೇಲೆ ನಾನು ಇಲ್ಲಿ ಚಿಲ್ಲಿ ಪೌಡರ್ ತೊಗೊತಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಅದು ಆದ್ಮ್ಯಾಕ ಇಲ್ಲಿ ನಾನು ನಿಂಬೆಹಣ್ಣು ತೊಗೊತಿದ್ದೀನಿ. ಇಲ್ಲಿ ನೋಡ್ರಿ 1 ನಿಂಬೆಹಣ್ಣು. ಅದ್ರಾಗ ಅರ್ಧ ಭಾಗ ಅಷ್ಟು ಕಟ್ ಮಾಡ್ಬೇಕು, ಅಂದರೆ ಚೂರು ಸ್ವಲ್ಪ ಅಷ್ಟು ನಮ್ಮ ಟೇಸ್ಟಿಗೆ ಎಷ್ಟು ಅನಿಸ್ತೋ ಅಷ್ಟು ತೊಗೋಬೇಕು. ಸೊ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತೊಗೋತಿದ್ದೀನಿ. ಅದು ಆದ್ಮೇಲೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇದ್ರೊಳಗೆ ನೀರು ಹಾಕಬೇಕು ಸ್ವಲ್ಪ. ಯಾಕಂದ್ರೆ ಚಟ್ನಿ ಥರ ರೆಡಿ ಆಗಬೇಕು ಚಕ್ಲಿ ಒಳಗೆ ಹಾಕ್ಕೊಂತಿಲ್ಲ. ಸೊ ಎಲ್ಲ ಅಮ್ಮ ಬಂದಿದ್ರು ಊಟ ಮಾಡತ್ತೆ. ಸೊ ಇಲ್ಲಿ ನಾನು ನೀರು ಹಾಕ್ತಿದ್ದೀನಿ ಸ್ವಲ್ಪ ಕಾಲು ಚೂರು ಅಷ್ಟು. ಆಮೇಲೆ ಗ್ರೈಂಡ್ ಮಾಡಿ ಇಲ್ಲಿ ನೋಡ್ರಿ ಹಿಂಗೆ ತಂದಿದ್ದೀನಿ. ಸ್ವಲ್ಪ ಮ್ಯಾಲಿಂದ ಇದು ಒರೆಸ್ಮ್ಯಾಕೆ ಇಲ್ಲಿ ನೋಡ್ರಿ ಒಳಗೆ ಈ ಥರ ಚಟ್ನಿ ರೆಡಿ ಆಗುತ್ತೆ. ಸೊ ನಾನು ಇಲ್ಲಿ ಒಂದು ಬೌಲ್ ತೊಗೊತೀನಿ. ಬೌಲ್ನಾಗ ನನ್ನ ಬಳಿ 4 ಮುರ್ಕೊಂಡಿದ್ದೀವಿ. ಅವು ಎತ್ತು ನಂಗೆ ಈ ಥರ ನಗೊಂಡಿತ್ತು. ಯಪ್ಪ 4 ಮಂದಿ ಆಗ್ಬೇಕು ಹೆಂಗೆ. ಆಮೇಲೆ ಚಟ್ನಿ ಹಾಕಿದೆ. ಚಟ್ನಿ ಹಾಕ್ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ನಮ್ಮ ಟೇಸ್ಟ್ ತಕ್ಕ. ಆಮೇಲೆ ಇದಕ್ಕೆ ಮಿಕ್ಸಪ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿ ಬೋತ್ ಸೈಡ್ ಅಡ್ಡು ಕಡೆಗೆ ಆಗಬೇಕು. ಎಷ್ಟು ಹತ್ತಿಡಬೇಕು. ಸೊ ಇಲ್ಲಿ ಯವ್ವ ಕಲ್ಸೋದಂಗೆ ನಂಗೆ ಸಾಕಾಗಿತ್ತು. ನಾನು ಈ ಥರ ಕಲಿಸ್ಕೊಂಡು ಆಮೇಲೆ ನೋಡಿರಿ ನೀವು ತಿಂದು ನೋಡಿರಿ. ಭಾರಿ ಅಂತೂ ಭಾರಿ ಟೇಸ್ಟ್ ಆಗಿತ್ತು. ಇದ್ರಾಗ ಬರೀ ತಿನ್ಬೇಕು ಆ ಥರ ಅನ್ಸ್ಲತ್ತಿತ್ತು. ಸೊ ಇದನ್ನು ಆಮೇಲೆ ಇಟ್ಟೆ ಆಮೇಲೆ ತಿನ್ಬೇಕಂತಂದು ಇಲ್ಲಿ ನೋಡಿರಿ ತಿನ್ನೋ ಟೇಸ್ಟ್. ಆಮೇಲೆ ಮಾರ್ನಿಂಗ್ ಇದ್ಮ್ಯಾಕ ಇಲ್ಲಿ ನೋಡಿರಿ ನಮ್ಮ 4 ಹೆಣ್ಕುಟ್ಟ ಪಾಂಡವ್ಗಳು. ನೋಡೋಣ ನೋಡ್ರಿ ನೀವು ಏನು ಕಾಣಂತಾನ ನೋಡ್ತಾನೆ ಪೊಲೀಸ್ ಆತ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕುರಿಗಳು ಬಿಡೋ ಟೈಮ್ ಆಗಿತ್ತು. ಅದಕ್ಕೆ ಕಿಚ್ಚಾಡ್ಲತ್ತಿ ಮುಂಚೆ ಈಗ ಬಿದ್ಮ್ಯಾಕೆ ಆಮೇಲೆ ಅವಕ್ಕೆಲ್ಲಕ್ಕೂ ಮನೆಗೆ ಇದು ಹೊಟ್ಟಾಕಬೇಕು. ಇಲ್ಲಿ ನೋಡ್ರಿ ಇವ್ರಿಗೆ ಕಂಬಳಿ. ಇಲ್ಲಿ ನೋಡ್ರಿ ಪಾಂಡವಗಳಿಬ್ಬರು ಸಾಕಿ ಹಾಕ್ಲತ್ತಿ ನಿದ್ದೆ ಮಾಡು. ಅಮ್ಮ ಊಟ ಮಾಡಿದ್ರು ಅನ್ನ ಬ್ಯಾಳಿ ಬೆಂಡಿಕಾಯಿ. ನೀವು ಬರ್ರಿ ಊಟ ಮಾಡಕ್ಕೆ. ಆಮೇಲೆ ನನ್ನ ಫ್ರೆಂಡನ್ನು ಬಲೋಗಿದ್ದೆ. ಏನೇ ಆಗಂತ ವಿಡಿಯೋನಾಗ ಏನು ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಟ್ ಮಾಡಲಿ. ಏನು ಅಳತ್ತದ ಅರ್ಥ ಆಗ್ಲತ್ತದಲ್ಲ. ಸೋನಾ ಆ ಕಡೆ ಬಿಟ್ಟು ಅಲ್ಲಿ ನೋಡ್ರಿ ಅವ್ರು ಆಟ ಆಡೋದು ನೋಡ್ರಿ. ನೀವು ಹೆಂಗೆ ಆಡತ್ತಾನಂತ ನೋಡಕ್ಕೆ ಸೈಲೆಂಟ್ ಇದ್ದಾಗ ಆಮೇಲೆ ಮಾತಾಡಕ್ಕೆ ನೋಡ್ರಿ. ಇವ ನೋಡಕ್ಕೆ ಹೆಂಗೆ ಸ್ವೀಟ್ ಕಟ್ತಾನೆ ಹಂಗಿಲ್ಲಪ್ಪ, ನಂಬೇಡ್ರಿ ಅವ್ನ. ಅಂತೂ ಡೀಸೆಂಟಂಗೆ ಕಾಣ್ತಾನೆ, ಹಂಗೆ ತಿಳ್ಕೊಬೇಡ್ರಿ. ಅವ ಭಾಳ ಆರಾಮಾನ. ಇವ್ರ ತಂಗಿ ಬಿ ಹಂಗೆ. ಇವಳು ನಾವು ನಂಗೆ ನೋಡ್ಲಾರ್ದ ನೋಡಿ ಹೋಗ್ತಾಳಲ್ಲ ಈಕಿ. ಹೆಂಗೆ ಆಡಿದ್ದಿರ್ಬೇಕು ಮನ್ಸಿಗೆ, ಹೆಂಗೆ ಹತ್ತಿರ್ಬೇಕು ಈಕಿ.
ನೋಡ್ತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕೋ ಮೇಡಮ್ ಫುಲ್ ಬಿಸಿ ಇದ್ದಂಗೆ ಕಾಣ್ತಾರೆ. ಆ ಕಡೆ ಹೋಗ್ಲತ್ತ ಶಾಪಿಂಗ್. ಎಕ್ಲಾತೆ ಹೋಗ್ಲತ್ತ. ಮಕ್ಕಳ ಟೈಮಿಗೆ ಕೂದಲು, ಉಣ್ಣೋ ಟೈಮಿಗೆ ಕೂದಲು, ಎಲ್ಲ ಟೈಮ್ ಕೂದಲು. ವೆದರ್ ಕೂಡ ಬಿ ಸಖತ್ತಾಗಿತ್ತು. ಸೊ ಎಲ್ಲಿ ನೋಡ್ರಿ ಮತ್ತೆ ನನಗೆ ಮತ್ತೆ ಕೂದಲು ತುಳಕ. ಫಸ್ಟು ಗಾಡಿಗೆ ನೋಡ್ತಾನೆ ಏನದಂತ ಏನಿಲ್ಲ ಅಂತಂದು, ಆಮೇಲೆ ಮಾಡಬ ಅಂದು ಕಚಾಯ್ತು ನಾವು. ಇವಾಗ ನೋಡ್ರಿ ಹೆಂಗೆ ಕ್ಯಾಮ್ರಾನ ಹೆಂಗೆ ಪೋಸ್ ಕೊಡತಾನೆ. ಒಟ್ಟು ಹೀರೋ ಇದ್ದಂಗೆ ಅದಂತ ಆ ಥರ ಮಾಡ್ತಾನೆ. ನನ್ನ ಮಗ ನನಗೆ ಇವ್ರು ಬಿಡ್ತಾನೆ ಏನೂ ಗೊತ್ತಿಲ್ಲ. ಬಟ್ ನಂಗೆ ಕ್ಯಾಮ್ರಾ ಸತ್ಯಾನಸ್ ಮಾಡ್ತಾನೆ ಕೂಡ್ತಾನೆ ನಂಗೆ ಕಾಣಿಸ್ತಾರೆ. ಸೊ ಏನು ನೋಡ್ರಿ, ಈ ನನ್ನ ನನ್ನ ಮಗ ಈಗ ಸಿಕ್ಬೇಕು ನನ್ನ ಕೈಯಾಗ. ನಗು ಅಂದ್ರೆ ನಗಲ್ಲ ಅಂತಾನೆ, ಎಂತ ನಗು ಅಂದ್ರೆ ನಗಲ್ಲ ಅಂತಾನೆ. ಕ್ಯಾಮ್ರಾ ಮುಂದೆ ಒಯ್ದು ಸೀದ ಮಾತಾಡೇ ಆಡಲ್ಲ ನಿನ್ನ ಖಾಲಿ ಮುಂದೆ ಕೂಡ್ತಾನಂತ ಕ್ಯಾಮ್ರಾ. ನೋಡಿ ನಾವು ಊಟ ಹಾಕಿನಿ, ಇಟ್ಟು ಹಾಕ್ಬೇಕಿಲ್ಲ ಎಲ್ಲ ಇತ್ತಿಲ್ಲತ್ತ ನಮ್ಮ ಹೇಳ್ತಾವಿಲ್ಲ. ಸೊ ಇಲ್ಲಿ ನೋಡ್ರಿ ನೀನು ಟೈಮೇ ಸಿಗ್ಲತ್ತಲ್ಲ, ನನ್ನ ಕ್ಯಾಮ್ರಾ ಯಾವ ಮುಗಿದು ಹಾಕ್ತಾನೋ ಗೊತ್ತಾಗ್ತಿಲ್ಲ. ನೋಡಿ ಪಕ್ಕದವ್ರ ಮನೆ ನೋಡಿದ್ರೆ ಇವ್ರು ಅಂದ್ರೆ ತನ್ನ ಕೆಲಸದ ಬಿಸಿ ಅಲ್ಲ. ಅವ್ರ ಅಮ್ಮನೂ ಕೂಡ ಇಲ್ಲಿ ನೋಡ್ರಿ ಮಸ್ತಿಕಪ್ಪ ಹಾಡು ಹೆಂಗೆ ಮಾಡತ್ತಾನ. ಏನಾರ ಹಿಂಗೆ ತಿಲ್ಲದ ಲಾಲಿಪಾಪ್ ಕೊಟ್ಟೇನೆ ಅನ್ನಂಗೆ ಆತ್ಕೊತಿಲ್ಲ. ತನ್ನ ಬಿಡ್ತಾರೆ ಗೊತ್ತಿಲ್ಲ, ನನ್ನ ಕೈಯಾರೆ ಶರಣ ಆಯ್ತು ಆಗ್ತದೆ. ಸೊ ನಾನು ಬ್ಲಾಗ್ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಲೈಕ್ ಮಾಡಿ.